ಕಡೆನೇ ಕೂತ್ಕೊಂಡ್ಬಿಡ್ಲವ? ಕರೆಕ್ಟ್ ಆಗಿದೆ. ಏನಿದ್ದು ಇವ್ರು ಇವತ್ತು ಇಷ್ಟೊಂದು ಖುಷಿಯಾಗಿದಾರಲ್ಲ, ನಾನು ಬರ್ತೀನಿ ಅಂತ ಗೊತ್ತಿತ್ತಾ ಅಥವಾ ಚೆ ನಾನು ಯಾಕೆ ನಮ್ಮ ಚಿನ್ನು ಮರಿ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ಬೇಕು? ನನ್ಗೋಸ್ಕರ ಮಾಡೋದು ಅವ್ರು, ನಾನ್ ಬಿಟ್ರೆ ಬೇರೆ ಯಾರಿದ್ದಾರೆ ಅಂದ್ಬಿಟ್ಟು ನಾನು ಕೂತ್ಕೋಬೇಕಾ? ಮರಿ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ, ಸರಿನಾ? ಡೆಫಿನೆಟ್ಲಿ. ತಿಂದೆ, ತುಂಬಾ ಚೆನ್ನಾಗಿದೆ. ಇದು ನಾನು ನಿಮ್ ಸಂಜೆ ತಿಂಡಿಗೆ ಅಂತ ಮಾಡಿದ್ದು, ನೀವ್ ಬೇಗ ಬರ್ತೀರಾ ಅಂತ. ಇಲ್ಲ, ಬಿಸಿ ಇದೆ, ಸಂಜೆ ಆಗಿಲ್ವಲ್ಲ. ಆದ್ರೆ ನೀವ್ ಬೇಗ ಬಂದ್ರಲ್ಲ, ಒಳ್ಳೇದೇ ಆಯ್ತು ಬಿಡಿ. ಸಂಜೆ ಮತ್ತೆ ಬಿಸಿ ಮಾಡೋದ್ ತಪ್ತು. ಫ್ರೆಶ್ ಆಗಿ ಅವಾಗ ಮಾಡಿದ್ ಅವಾಗ ತಿಂದ್ರೇನೆ ಚಂದ. ಇನ್ಮೇಲೆ ಹೀಗೆ ಮಾಡ್ಬಿಡಿ, ಮಧ್ಯಾಹ್ನ ಟೈಮ್ಗೆ ಊಟಕ್ಕೆ ಮನೆಗೆ ಬಂದ್ಬಿಡಿ, ಬಿಸಿ ಬಿಸಿಯಾಗಿ ಊಟ ಮಾಡ್ಬೋದು. ಓಕೆ. ಆಮೇಲೆ ಅವಳೇನೋ ಮಾತಾಡ್ಕೊತಾ ಇರ್ತಾಳೆ, ಹಂಗೆ ಕಂಟಿನ್ಯೂನಾ? ಅಷ್ಟೇ ಆಯ್ತು ನಂದು. ಅಲ್ಲ, ಅದೇ ಅವಳು ಮಾತಾಡ್ತಾ ಇನ್ನೊಂದ್ ಸ್ವಲ್ಪ ಸುಮ್ಮನೆ ಹಿಂಗೆ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ಲಾ? ನಾನ್ ಮಾತಾಡೋದು ನಿಮ್ಗೆ ಇರಿಟೇಟ್ ಆಗುತ್ತಾ? ಆಗ್ಬೇಕಂತೆ. ಅದಕ್ಕೆ ಇನ್ನೊಂದೇನೋ ಬೇರೆ ಡೈಲಾಗ್ ಇದೆಯಾ ಸರ್? ಅವಳು ಇನ್ ಬಿಟ್ಬಿಟ್ಟು ಅವಳು ಜಗತ್ತಲ್ಲೇ ಏನೋ ಮಾತಾಡ್ಕೊತಾ ಇರ್ತಾಳೆ. ಚಿನ್ನು ಮರಿ, ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಅವ್ಳು ಆಮೇಲೆ ಹೇಳ್ತೀನಿ, ಊಟ ಮಾಡಲು ಆಮೇಲೆ ಅದ್ ವಿಷಯ ಹೇಳ ಈಗ. ಅದನ್ನ ಆಮೇಲೆ ಹೇಳ್ತೀನಿ, ಅಷ್ಟೇನಾ? ಊಟ ಮಾಡುವಾಗ ಬೇರೆ ವಿಷಯ ಯಾಕೆ? ಇಲ್ಲ ಪರವಾಗಿಲ್ಲ, ನೀವ್ ಊಟ ಮಾಡ್ತಾ ಹೇಳಿ ಏನಾಯ್ತು. ಇಲ್ಲ ಈಗ ನಾನು ಊಟ ಮಾಡ್ಬೇಕಾ ಇಲ್ಲ ಅಲ್ಲೇ ನಡೀತೀನಿ ಹೇಳ್ಬೇಕಾ ಹೇಳಿ? ಊಟ ಮಾಡಿ ಆಮೇಲೆ ಹೇಳ್ಬೇಕು. ನಂಗೆ ಏನಾದ್ರೂ ತಿನ್ಸ್ತೀನಿ ಇವಾಗ. ಯಾವ್ದು ಜಾಸ್ತಿ ಹಳಸೋಗಿದೆ ಅದನ್ನೇ ತಿನ್ಸ್ತೀನಿ, ಹುಡ್ಕಿ ರೆಡಿ. ನೀವೇನ್ಬಿಟ್ಟು ಈ ಕಡೆನೇ ಇದೆ, ಎಡಗಡೆ ಬೇಕಾ? ಅಯ್ಯೋ ರಾಮ, ನೀವ್ ಹೇಳಿದ್ದಕ್ಕೋ ಅವ್ರ ಎದ್ದೋಗಿದ್ದಕ್ಕೋ ಒಳ್ಳೆ ಕಾಮಿಡಿ. ರೆಡಿ ಸರ್? ಕಾಲ್ ಜೋಪಾನ. ರೆಡಿ?